ಇನ್ನಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಈಗ ಖಂಡನೆ ವ್ಯಕ್ತವಾಗ್ತಾ ಇದೆ. ಸಚಿವರಿಂದ ಇವತ್ತು ರಾಜಭವನ ಚಲೋಗೆ ಸಿದ್ಧತೆಗಳು ನಡೀತಾ ಇದೆ. ಸಿಎಂ ನಿವಾಸಕ್ಕೆ ಬರುವಂತೆ ಸಚಿವರಿಗೆ ಬುಲಾವ್ ಕೊಡಲಾಗಿದೆ. ಈಗಾಗಲೇ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ನಾಯಕರುಗಳು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಹೇಗೆ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಈ ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ರಾಜ್ಯಪಾಲರು ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ, ಇದನ್ನು ಖಂಡಿಸಬೇಕು. ಹೀಗಾಗಿ ಸಿಎಂ ನಿವಾಸಕ್ಕೆ ಬನ್ನಿ ಅನ್ನುವಂಥ ಸಂದೇಶ ರವಾನೆ ಆಗಿದೆ. ಎಸ್ ಪ್ರಮೋದ್, ನೀವು ಸಾಕಷ್ಟು ಸಂಗತಿಗಳನ್ನು ಹೇಳಿದ್ರಿ. ನಿಜಕ್ಕೂ ಅದೇನು ಅಂತಂದರೆ ಒಳ್ಳೆ ಪಾಯಿಂಟ್ಸ್ಗಳು. ಏನು ಅಂತಂದರೆ ಒಳಗಿಂದ ಒಳಗೇನೆ ಇರುವಂಥ ಒತ್ತಡಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಜೊತೆಗೇನು ಅಂತಂದರೆ ಈ ಮುಖ್ಯಮಂತ್ರಿಗಳಿಗೆ ಆಗುವಂಥವ್ರು ಇದ್ದಾರೆ, ಆಗದಿರುವಂಥವರು ಕೂಡ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹೀಗಾಗಿ ಏನಂದರೆ ಈ ಪಕ್ಷದಲ್ಲಿ ಆಂತರಿಕವಾಗಿ ಅವ್ರು ರಾಜೀನಾಮೆ ಕೊಡಲಿ ಅನ್ನುವಂಥ ಒತ್ತಡ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅದು ಹೊರಗಡೆ ಗೊತ್ತಾಗದಂಗೆ ಇರ್ಬೋದು, ಆದರೆ ಒಳಗಡೆಗೆ ಇಂಥ ಒತ್ತಡಗಳು ರಾಜಕೀಯದಲ್ಲಿ ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ನಂಬರ್ ಒನ್. ಜೊತೆಗೇನು ಅಂತಂದರೆ ಈಗ ನಾವು ತೋರಿಸ್ತಾ ಇದ್ದೀವಿ ಬ್ರೇಕಿಂಗ್ನಲ್ಲಿ ಎಲ್ಲ ಸಚಿವರುಗಳನ್ನು ಕೂಡ ಬರಲಿಕ್ಕೆ ಹೇಳಿದ್ದಾರೆ. ತಂಡೋಪತಂಡವಾಗಿ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಏನು ಅಂದರೆ ರಾಜಭವನ ಚಲೋಗೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಏನಂತೀರಿ ಪ್ರಮೋದ್? ರಂಗನಾಥ್, ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ಲುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡುತ್ತೆ. ಹಿಂದೆ 2011ರಲ್ಲಿ ನಿಮಗೂ ಕೂಡ ನೆನಪಿರ್ಬೋದು, ಒಂದು ಯಡಿಯೂರಪ್ಪನವರ ವಿರುದ್ಧ, ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರ ವಿರುದ್ಧ ಇದೇ ರೀತಿಯಂಥ ಒಂದು ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯಪಾಲರ ರಾಜಭವನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಪುಟವನ್ನೇ ಕರ್ಕೊಂಡು ಹೋಗೋದ್ರ ಜೊತೆಗೆ ಎಲ್ಲ ಶಾಸಕರನ್ನು ಕೂಡ ಅವ್ರು ಕರ್ಕೊಂಡು ಹೋಗಿದ್ರು. ಇದೇ ರೀತಿಯಂಥ ಸಂದರ್ಭದಲ್ಲಿ ಆವಾಗ ರಾಜ್ಯಾಧ್ಯಕ್ಷರಾಗಿದ್ದಂಥ ಈಶ್ವರಪ್ಪನವರು ಅವರ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ದೊಡ್ಡದಾದಂಥ ಬಿಜೆಪಿ ಶಾಸಕರ ಒಂದು ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಸಹಜವಾಗಿ ಆ ಸಂದರ್ಭದಲ್ಲಿ ಇದೇ ಮಾದರಿಯ ಘಟನಾವಳಿಗಳು ಕೂಡ ಆಗಿತ್ತು. ಈಗ ಮತ್ತೆ ಕಾಂಗ್ರೆಸ್ನ ಶಾಸಕರು, ಸಚಿವರು ಪ್ರತಿಯೊಬ್ಬರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ಲುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಪೊಲಿಟಿಕಲಿ ಕೂಡ ಒಂದು ಮೆಸೇಜ್ ಕೊಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ, ಸರ್ಕಾರಕ್ಕಿದೆ, ಸಿದ್ದರಾಮಯ್ಯನವರಿಗಿದೆ. ಈ ಕಾರಣಕ್ಕೋಸ್ಕರ ಎಲ್ಲ ಸಚಿವರನ್ನ ಕರೆದು ರಾಜಭವನ ಚಲೋ ಮಾಡ್ತಾರೆ. ರಾಜಭವನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಅವರಿಗೆ ಮನವಿ ಪತ್ರ ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ಕೇವಲ ಮುತ್ತಿಗೆ ಅಂತ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಪೂರ್ಣ ಪ್ರಮಾಣದ ಅನುಮತಿ ಖಂಡಿತವಾಗಲೂ ಸಿಗಲ್ಲ. ಆದರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಕೊಡೋದಾದರೆ ಅದಕ್ಕೆ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ ಅನ್ನೋದು ಪ್ರಶ್ನೆ. ಬಹುಶಃ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಹೋಗಿ ಮನವಿ ಕೊಡುವಂಥ ಕೆಲಸ ಮಾಡಲ್ಲ, ಬದಲಾಗಿ ಸಚಿವರು ಹೋಗುವಂಥ ಸಾಧ್ಯತೆ ಆ ಒಂದು ನಿರೀಕ್ಷೆನ ಇಟ್ಕೋಬಹುದು. ಇದನ್ನು ಹೊರತಾಗಿ ರಂಗನಾಥ್, ಮತ್ತೊಂದು ಅತ್ಯಂತ ಪ್ರಮುಖ ವಿಚಾರ ಅಂದರೆ ರಾಜಕೀಯವಾಗಿ ನೋಡೋದಾದ್ರೆ ಇದರಲ್ಲಿ ರಾಜಕೀಯವಾಗಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಅಂತ ಕೂಗು ಹಿಂದೆ ಕೂಡ ಇದ್ದಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ವಿಂಡೋ ಸಹಜವಾಗಿ ಓಪನ್ ಆಗುತ್ತೆ. ರಾಜಕೀಯವಾಗಿ ಒಂದು ಹೊಸ ಒಂದು ಬಾಗಿಲು ತೆಗೆದಂಗೆ ಆಗುತ್ತೆ. ಹೀಗಾಗಿ ಆ ಎಂಟ್ರಿ ಅದನ್ನು ಹೇಗೆ ಮಾಡಬೇಕು, ಎಕ್ಸಿಟನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ಚರ್ಚೆ ಆಗುತ್ತೆ. ಈ ಒಂದು ವಿಚಾರ ತುಂಬಾ ಪ್ರೈಮರಿ ಆಗಿದ್ರು ಕೂಡ, ತುಂಬಾ ಪ್ರಾಥಮಿಕ ಹಂತದಲ್ಲಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಖಂಡಿತವಾಗ್ಲೂ ಈ ವಿಚಾರ ಚರ್ಚೆ ಈಗಾಗಲೇ ಆಗಿದೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳುವಂತ ಪರಿಸ್ಥಿತಿ ಸದ್ಯಕ್ಕಂತೂ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಯಾವುದೇ ರಾಜಕೀಯ ಲೋಪದೋಷಗಳಾಗದೆ ನೇರವಾಗಿ ಕೋರ್ಟ್ ಆದೇಶದ ಮೂಲಕವಾದ್ರೆ ಆಗ ಇಂಥ ನಿರ್ಧಾರಗಳನ್ನ ಕೈಗೊಳ್ಳೋದು ಸಹಜವಾಗುತ್ತೆ. ನೀವು ಸಂಪರ್ಕದಲ್ಲಿ ಹಾಗೆ ನಿಮ್ಮ ಜೊತೆ ಮಾತಾಡ್ತೀನಿ.